ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನನ್ನ ಜೊತೆ ದಿ ಫೆಡರಲ್ ಕರ್ನಾಟಕದ ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಸುಕೇಶ್ ಪಡಿಬಾಗಲೂರು ಇದ್ದಾರೆ. ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಸುದ್ದಿ ಆಗ್ತಾ ಇರುವಂಥದ್ದು, ಆತಂಕಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ವಾಯುದಾಳಿಯನ್ನು ನಡೆಸಿರುವಂಥದ್ದು, ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಕೂಡ ಇದಕ್ಕೆ ಪ್ರತಿಯಾಗಿ ಇರಾನಿಂದಲೂ ಕೂಡ ಪ್ರತಿದಾಳಿ ಆಗಿರುವಂಥದ್ದು. ಇಸ್ರೇಲ್ ಮೇಲೆ ಕೂಡ ಅವರು ದಾಳಿಯನ್ನು ನಡೆಸಿರುವಂಥದ್ದು, ಕ್ಷಿಪಣಿ ದಾಳಿಯನ್ನು ನಡೆಸಿರುವಂಥದ್ದು, ಯುದ್ಧದ ಕಾರ್ಮೋಡ ಉಂಟಾಗಿರುವಂಥದ್ದು, ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿರುವ ಸಂಬಂಧಪಟ್ಟಂತೆ ವರದಿಯಾಗಿರುವಂಥದ್ದು. ನಿಜಕ್ಕೂ ಇದು ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗ್ತಾ ಇದೆಯಾ ಅನ್ನುವಂಥ ಚರ್ಚೆಗಳು, ಜೊತೆಗೆ ಯಾಕೆ ಈ ಒಂದು ಯುದ್ಧದ ಕಾರ್ಮೋಡ ಸೃಷ್ಟಿಯಾಯಿತು, ಇದರ ಇಂದಿನ ಕಾರಣ ಏನು, ಮುಂದೆ ಏನಾಗಲಿದೆ ಭವಿಷ್ಯ, ಸಾಕಷ್ಟು ಕೂಡ ಚರ್ಚೆಗಳು ಉಂಟಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ವಿವರಣೆ ಮತ್ತು ವಿಶ್ಲೇಷಣೆ ಜೊತೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸುಕೇಶ್ ಪಡಿಬಾಗಲೂರು ಸಮಗ್ರವಾಗಿ ವಿವರಣೆ ಕೊಡ್ತಾರೆ ಮತ್ತು ವಿಶ್ಲೇಷಣೆ ಕೂಡ ಮಾಡ್ತಾರೆ. ವೆಲ್ಕಮ್ ಸುಕೇಶ್ ಪಡಿಬಾಗಲೂರು. ಥ್ಯಾಂಕ್ ಯು ವಿಜಯ್ ಅವರೇ. ಇದು ಬಹುಶಃ ಮುಂಚಿನದಲ್ಲೂ ಕೂಡ ಈ ರೀತಿ ಒಂದು ನಿರೀಕ್ಷೆ ಚರ್ಚೆ ಇತ್ತು, ಇರಾನ್ ಮೇಲೆ ಯುದ್ಧದ ಭೀತಿ ಅಥವಾ ಸಂಘರ್ಷ ಸೃಷ್ಟಿಯಾಗುತ್ತೆ, ಮಿಲಿಟರಿ ಸಂಘರ್ಷ ಅಂತ. ಯಾಕಂದರೆ ಪರಮಾಣು ಒಪ್ಪಂದ ಫೈಲ್ಯೂರ್ ಆದ ನಂತರ ಈ ಚರ್ಚೆಗಳು ಆಗಲೇ ಕೂಡ ಶುರುವಾಗಿತ್ತು. ಈಗ ಅಂತಿಮವಾಗಿ ಈಗ ಕ್ಷಿಪಣಿ ದಾಳಿ, ವಾಯು ದಾಳಿ ಕೂಡ ನಡೆದಿರುವಂಥದ್ದು. ಒಂದು ಪ್ರಶ್ನೆ ಬರುವಂಥದ್ದು, ಇರಾನ್ ಅಮೇರಿಕ ಮತ್ತು ಇಸ್ರೇಲ್ ಈ ಸಂಘರ್ಷ ನಡುವೆ, ಅಂದರೆ ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಎರಡು ಜಂಟಿಯಾಗಿ ಈಗ ದಾಳಿ ಮಾಡಿರುವಂಥದ್ದು, ಈ ಸಂಘರ್ಷದ ಮೂಲ ಕಾರಣ ಏನು? ವಿಜಯ್ ಅವರೇ, ಥ್ಯಾಂಕ್ ಯು. ಈ ಪಾಡ್ಕಾಸ್ಟಲ್ಲಿ ಇವಾಗ ಭಾಳ ಇವತ್ತು ಫುಲ್ ಅದೇ ಚರ್ಚೆಯಲ್ಲಿದೆ ಮತ್ತು ಎಲ್ಲ ಮಾಧ್ಯಮಗಳು ಆ ಕಡೆ ಗಮನ ಕೇಂದ್ರೀಕರಿಸಿದೆ. ಯಾಕಂದರೆ ಯುದ್ಧದ ರೀತಿಯ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಮೋಸ್ಟ್ಲಿ ಜಾಗತಿಕ ಯುದ್ಧದ ರೀತಿಯ ಸನ್ನಿವೇಶ ಮಧ್ಯಪ್ರಾಚ್ಯದಲ್ಲಿ ನಡೀತಿದೆ. ಏಷ್ಯಾದ ಒಂದು ದೇಶ ಇರಾನ್, ಪಕ್ಕದಲ್ಲಿ ಏಷ್ಯಾದ ಇನ್ನೊಂದು ದೇಶ ಇಸ್ರೇಲು, ಅದಕ್ಕೆ ಸಹವರ್ತಿಯಾಗಿ ಅಮೇರಿಕಾದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅವರಿಬ್ಬರು ಸೇರಿಕೊಂಡು ಇರಾನ್ ಮೇಲೆ ಮೊದಲ ಬಾರಿಗೆ ದಾಳಿ. ಇದಕ್ಕೆ ಮೂರು ಆಯಾಮ ಇದೆ ಒಟ್ಟು. ಪ್ರಥಮ ಆಯಾಮ ಏನಂದರೆ ಅಣ್ವಸ್ತ್ರದ ಸಂಬಂಧಪಟ್ಟಂಗೆ. ಆ್ಯಕ್ಚುಲಿ ಜಾಗತಿಕವಾಗಿ ಒಂದು ಅಣ್ವಸ್ತ್ರ ಒಪ್ಪಂದ ಇದೆ. ಅಣ್ವಸ್ತ್ರ ಬಳಕೆ ಮತ್ತು ಸಂಗ್ರಹ ವಿಚಾರದಲ್ಲಿ ಒಪ್ಪಂದಗಳಿದ್ದಾವೆ. ಆದರೆ ಈ ಅಮೆರಿಕದ ಮತ್ತು ಇಸ್ರೇಲ್ನ ಮೊದಲ ಆರೋಪ ಏನಂದರೆ, ಇವರು ಯಾವುದೇ ಈ ನೀತಿ ನಿಯಮಗಳನ್ನು ಮೀರಿ, ಒಪ್ಪಂದವನ್ನು ಮೀರಿ ಅಣ್ವಸ್ತ್ರವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಆ್ಯಕ್ಚುಲಿ ಅಣ್ವಸ್ತ್ರ ಇಟ್ಕೊಂಡಾಗ ಅದನ್ನು ಬಹಿರಂಗಪಡಿಸಬೇಕು. ಅದು ಯಾರೋ ಎಷ್ಟು ಬಹಿರಂಗಪಡಿಸ್ತಾರೆ ಗೊತ್ತಿಲ್ಲ. ಈಗ ಭಾರತ ಅಣ್ವಸ್ತ್ರ ಇರೋ ದೇಶ, ಪಕ್ಕದ ಪಾಕಿಸ್ತಾನ ಅಣ್ವಸ್ತ್ರ ಇರೋ ದೇಶ. ನಮ್ಮಲ್ಲಿ ಎಷ್ಟು ಅಣ್ವಸ್ತ್ರಗಳು, ಅದರ ಸಿಡಿತಲೆಗಳು ಅಂತ ಅಂತೀವಿ, ಅಂದರೆ ಬಾಂಬಿಂಗ್, ಅದು ಒಡೆದು ಅಣ್ವಸ್ತ್ರ ಛಿದ್ರ ಆಗುತ್ತಲ್ವ, ಅದು ಎಷ್ಟಿದೆ ಅಂತಲೂ ಒಂದು ಲೆಕ್ಕ ಕೊಡಬೇಕಾದ ಒಂದು ಕೆಲವು ಒಪ್ಪಂದದ ಕೆಲವು ಮೊದಲ ಸೂತ್ರ. ಅವರು ಅದನ್ನು ಪಾಲಿಸ್ತಾ ಇಲ್ಲ ಯಾರು, ಇರಾನ್ ಅನ್ನೋದೇ ಮೊದಲ ಆರೋಪ. ಹಾಗಾಗಿ ಅಣ್ವಸ್ತ್ರವಾಗಿ ಒಂದು ಮೊದಲು ಬೆಳೀತದೆ ಅಂತ. ಎರಡನೇ ಆಯಾಮ ದ್ವೇಷಕ್ಕೆ ಕಾರಣ ಏನಂದರೆ ಈ ಪ್ರಾಂತೀಯವಾಗಿ ಪ್ರಾಬಲ್ಯ. ಇರಾನ್ ದೊಡ್ಡ ದೇಶ ನೋಡೋದಕ್ಕೆ, ಇಸ್ರೇಲ್ ಈ ಪ್ಯಾಲೆಸ್ತೀನ್ ಅದರ ಮಧ್ಯ ಈಗ ಇಸ್ರೇಲ್ ಬೆಳೀತಿರೋ ದೇಶ. ಈ ಮಧ್ಯಪ್ರಾಚ್ಯದಲ್ಲಿ ಏನಾಗಿದೆ ಅಂದರೆ ಈ ಪ್ರಭಾವ, ಅಂದರೆ ರಾಜಕೀಯ ಪ್ರಭಾವವನ್ನು ಬೀರಲಿಕ್ಕೆ ಒಂದು ಹೋರಾಟ ಭಾಳ ವರ್ಷಗಳಿಂದ ನಡೀತಾ ಇದೆ. ಇದು ಎರಡನೇ ಮಹಾಯುದ್ಧದ ನಂತರದಿಂದಲೂ ನಡೀತಾ ಇದೆ. ಆ ಮಧ್ಯಪ್ರಾಚ್ಯದ ನಂತರ ಆ ಪ್ರದೇಶದಲ್ಲಿ ತನ್ನ ರಾಜಕೀಯ ಪ್ರಭಾವವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ನಡೀತಿದೆ. ಇಸ್ರೇಲ್ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡ್ಕೊಳ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಿದೆ ಅನ್ನುವಂಥದ್ದು ಇಸ್ರೇಲ್ದು. ಇರಾನ್ ಈ ರೀತಿ ಮಾಡ್ಕೊಳ್ಳೋದು ಅನ್ನೋದು ಇಸ್ರೇಲ್ದ ಮೊದಲ ಆರೋಪ. ಅದಕ್ಕೆ ಅಮೆರಿಕ ಕೂಡ ಅದಕ್ಕೆ ಸಾಥ್ ಕೊಟ್ಟು, ಹೌದು ಈ ರೀತಿಯ ಮಧ್ಯಪ್ರಾಚ್ಯದ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಅದನ್ನು ಕಬ್ಜದಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದೆ ಅಂದರೆ ಅದು. ಮೂರನೇದು ಸೈದ್ಧಾಂತಿಕವಾದ ವಿರೋಧ. ಸೈದ್ಧಾಂತಿಕ ಏನಂದರೆ, ಈಗ ಇಸ್ಲಾಮಿಕ್ ಗಣರಾಜ್ಯವಾಗಿ ಇಸ್ಲಾಮಿಕ್ ಕೆಲವು ಬೇರೆ ಬೇರೆ ಈಗ ಏನಂದರೆ ಶ್ಯಾಡೋ ಥರ ಬೇರೆ ಬೇರೆ ಈ ಉಗ್ರಗಾಮಿ ಹೌತಿ ಸೇರಿದಂತೆ, ಈ ಸಿರಿಯಾದ ಐಸಿಸ್ ಸೇರಿದಂತೆ ಬೇರೆ ಬೇರೆ ಇಂದಿನಿಂದ ಪ್ರಚೋದನೆ ಕೊಟ್ಟು ಬೇರೆ ಬೇರೆ ಇಸ್ಲಾಮಿಕ್ ಗುಂಪುಗಳನ್ನು ಇಸ್ರೇಲ್ ಮತ್ತು ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳ ಮೂಲಕ, ಅಂದರೆ ಇವರು ಇಸ್ಲಾಮಿಕ್ ಗುಂಪು ಅನ್ನೋ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ಇವರು ಯಹೂದಿಗಳು, ಇಸ್ರೇಲಿನವರು ಯಹೂದಿಗಳು. ಈ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕೂಡ ಈ ಎರಡು ದೇಶ, ಆ್ಯಕ್ಚುಲಿ ಇಸ್ರೇಲ್ ಇತ್ತೀಚೆಗೆ ಉದಯವಾದ ದೇಶ ಆದ್ರೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕೂಡ ಈ ಒಂದು ಸಂಘರ್ಷಕ್ಕೆ ಮೂಲ ಕಾರಣ. ಒಟ್ಟು ಮೂರು ಕಾರಣಗಳ ಮೂಲಕ ಇವರ ನಡುವೆ ದೇಶ ಇದೆ ವಿಜಯ. ಇದು ಈಗ ಅಮೇರಿಕ ಇಸ್ರೇಲ್ ಜೊತೆಗೂಡಿ ಕ್ಷಿಪಣಿ ದಾಳಿ ಮಾಡಿರುವಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಮತ್ತು ಜೊತೆ ಒಂದು ಕುತೂಹಲ ಜೊತೆಗಿರುವಂಥದ್ದು, ಇರಾನ್ ಮತ್ತು ಇಸ್ರೇಲ್ನ ನಡುವಿನ ದ್ವೇಷ ಏನಿದೆ ಅಲ್ವಾ, ಅದು ಕಾರಣ ಏನು? ಮುಂಚಿನಲ್ಲೂ ಕೂಡ ಈ ದ್ವೇಷ ಇರುವಂಥದ್ದು, ಅದಕ್ಕೆ ಮೂಲ ಕಾರಣ ಮತ್ತು ಇತಿಹಾಸವನ್ನು ನೋಡೋದಾದರೆ. ಆದರೆ ವಿಜಯ್ ಏನಂದರೆ, ಈಗ ನಾವೀಗ ಇಸ್ರೇಲ್ ಮತ್ತು ಇರಾನ್ ಹಾವು ಮುಂಗುಸಿ ಥರ ಆಡ್ತಾ ಇದೆ. ಆದರೆ ಒಂದು ಕಾಲದಲ್ಲಿ ಆಗಿರಲಿಲ್ಲ. ಭಾಳ
ನೇರ ವಿಮಾನ ಸಂಪರ್ಕ ಇದ್ದ ದೇಶ, ಅಕ್ಕಪಕ್ಕದ ಬಹುತೇಕ ಸಮೀಪ ಇರುವಂಥ ದೇಶನೇ ಆಗಿತ್ತು. ವಿಮಾನ ಸಂಪರ್ಕನೂ ಇತ್ತು. ಯಹೂದಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇರಾನಲ್ಲೂ ಕೂಡ ಇದ್ರು. ಆದರೆ ಇಸ್ಲಾಮಿಕ್ ಕ್ರಾಂತಿ ಆಯಿತು 1979ರಲ್ಲಿ. ಇಸ್ಲಾಮಿಕ್ ಕ್ರಾಂತಿ ಆದಾಗ ಅಲ್ಲಿ ತನಕ ಅಲ್ಲಿ ಎರಡು ದೇಶಗಳ ನಡುವೆ ಉತ್ತಮವಾದ ಸಂಬಂಧ ಇತ್ತು. ನಂತರದಲ್ಲಿ ಏನಂದ್ರು, ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆದಾಗ ಈಗೇನು ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಏನಿದಾರೋ ಅವರು ಇಸ್ಲಾಮಿಕ್ ಕ್ರಾಂತಿ ಬಂದ ಮೇಲೆ ಏನಾಯಿತು ಅಂದರೆ ಇಸ್ಲಾಮಿಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಶುರು ಆಯಿತು. ಅವರು ಪಕ್ಕ ಏನಂತಾರೆ ಆರ್ಥೋಡಾಕ್ಸ್, ಅವರು ಇಸ್ಲಾಮಿಕ್ ಏನಂದ್ರೆ ಮೂಲಭೂತವಾದಿಗಳನ್ನೋ ಥರ ಅವರ ಆಲೋಚನೆ ವರ್ತನೆಗಳಲ್ಲಿ ಅದೇ ಥರ ಇದೆ. ಈ ಇಸ್ಲಾಮಿಕ್ ವಿಚಾರ ಬಂದಾಗ ಇದಾಗೋದು, ಯಹೂದಿಗಳ ಮೇಲಿನ ಒಂದು ದ್ವೇಷ, ಆಮೇಲೆ ಅವರಿಗೆ ಅಲ್ಲಿ ಪಕ್ಕದ ಇಸ್ಲಾಮಿಕ್ ದೇಶ ಪ್ಯಾಲೆಸ್ತೈನ್ ಇದೆಯಲ್ಲ, ಪ್ಯಾಲೆಸ್ತೈನ್ ಅನ್ನ ಹಿಮ್ಮೆಟ್ಟಿಸಿ ಇಸ್ರೇಲ್ ಅನ್ನೋ ದೇಶ ಬೆಳೆದಿದೆ ಅನ್ನೋ ಒಂದು ಯಹೂದಿಗಳು ಮುಸ್ಲಿಮರ ಮೇಲೆ ದಾಳಿ ಮಾಡ್ತಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಆರಂಭ ಆಗಿದ್ದು. ಹಾಗಾಗಿ ಅದು ನಿರಂತರವಾಗಿ ಮುಂದುವರೆದು ಈಗ ಇಸ್ರೇಲ್ನ ಅಸ್ತಿತ್ವದ ಪ್ರಶ್ನೆ ಮಾಡ್ತಿದ್ರು. ಇಸ್ರೇಲ್ನ ಏನು ಅಸ್ತಿತ್ವ ಇದೆಯಲ್ಲ ಆ ದೇಶದ್ದು, ಯಹೂದಿಗಳು ಏನು ಕಟ್ಕೊಳ್ತಿದ್ದಾರಲ್ಲ ಗಟ್ಟಿಯಾಗಿ ಬಲವಾಗಿ, ಅದರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಆ ಸೈದ್ಧಾಂತಿಕ ಅಗೆತನ ಸ್ಟಾರ್ಟ್ ಆಗಿ ಈ ಮೊದಲು ಇದ್ದ ಒಳ್ಳೆ ಸಂಬಂಧ ಹೋಗಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಆ ಒಂದೆರಡು ದೇಶಗಳ ನಡುವೆ ಅಗೆತನ ಸ್ಟಾರ್ಟ್ ಆಯಿತು. ಈಗ ಈಗ ಒಂದು ಯುದ್ಧದ ಕಾರ್ಮೋಡ ಸೃಷ್ಟಿಯಾದ ನಂತರ ಸಾರ್ವಜನಿಕವಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು, ಕುತೂಹಲ ಕೂಡ ಇರುವಂಥದ್ದು. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಇರುವಂಥದ್ದು ಅದು ಒಂದು ಕಾರಣ. ಈಗ ಇಸ್ರೇಲ್ನ ಜೊತೆ ಅಮೆರಿಕ ಜೊತೆಗೂಡಿ ಜಂಟಿಯಾಗಿ ದಾಳಿ ಮಾಡ್ತಾ ಇರುವಂಥದ್ದು. ಹಾಗಾದರೆ ಇರಾನ್ಗೂ ಮತ್ತು ಅಮೆರಿಕಗೂ ಅಗೆತನಕ್ಕೆ ಕಾರಣ ಏನು? ಮತ್ತು ಅಥವಾ ಆ ಸಂಬಂಧಪಟ್ಟಂತೆ ಈಗ ಇಸ್ರೇಲ್ ಜೊತೆ ಯಾಕೆ ಅಮೆರಿಕ ಕೈ ಜೋಡಿಸ್ತು ಅನ್ನೋಂಥದ್ದು? ಮೊದಲಾಗಿ ಅಮೆರಿಕದ ವರ್ತನೆಯನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅಮೆರಿಕದೊಂದು ಸ್ವಭಾವ ಇದೆ, ಜಿಯೋ ಪೊಲಿಟಿಕ್ಸ್, ಏನು ಭೌಗೋಳಿಕ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುತ್ತೆ, ಪ್ರತಿ ಸಲವೂ ಹಸ್ತಕ್ಷೇಪ ಮಾಡುತ್ತೆ. ಅದಕ್ಕೆ ಏನಂದರೆ ಅದು ದೊಡ್ಡಣ್ಣ ಅನ್ನೋ ಒಂದು ಭಾವನೆ ಇದೆ. ಅದು ಯಾವುದೇ ಮಿಲಿಟ್ರಿ ಅಥವಾ ಇನ್ಯಾವುದೋ ಇದರಲ್ಲಿ ತನ್ನ ಅಸ್ತಿತ್ವ ಹೊತ್ತು ತನ್ನ ಪ್ರಭಾವ, ಅಂದರೆ ನಾನು ಹೇಳಿದ್ದೆ ಇಲ್ಲಿ ನಡಿಬೇಕನ್ನೋ ಒಂದು ಸ್ವಭಾವ ಅಮೆರಿಕ ಭಾಳ ವರ್ಷದಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇವತ್ತು ಕೂಡ ನಮ್ಮ ಆಪರೇಷನ್ ಸಿಂಧೂರ ಆದಾಗಲೂ ನಿಮ್ಗೆ ಅದು ಮತ್ತು ದೊಡ್ಡ ಮಟ್ಟದ ಚರ್ಚೆ ಆಯಿತು, ವಿರೋಧ ಆಯಿತು, ಈ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಶುರು ಆಯ್ತು. ಅದಕ್ಕೆ ಅದು ಆ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು, ನಾನೇ ಓಡಿಸಿದ್ದೆ, ಆ ಥರದ ಟ್ರಂಪ್ ಆ್ಯಕ್ಚುಲಿ ಚಂಚಲ ಮನಸ್ಸಿದವನು. ಬಟ್ ಸ್ಟಿಲ್ ಅದು ಇವತ್ತಿಂದಲ್ಲ, ಹಿಂದಿನಿಂದಲೂ ಬಂದಿರೋದು. ಅಂದರೆ ಜಾಗತಿಕ ಜಿಯೋ ಪೊಲಿಟಿಕ್ಸನ್ನು, ಮಿಲಿಟರಿ ಫೋರ್ಸನ್ನು ತನ್ನ ಕಾಲ್ ಕೆಳಗೆ ತನ್ನ ಅಣತಿಯಂತೆ ನಡಿಬೇಕು ಅನ್ನೋದು ಅವರ ಮೊದಲ ಉದ್ದೇಶ. ಅಂದರೆ ಏನೇ ಒಂದು ಈ ಥರದ್ದು ಒಂದು ದಾಳಿ ಇರಲಿ ಅಥವಾ ಈ ಥರದ್ದು ಒಂದು ಘಟನೆ ಸಂಭವಿಸಿದಾಗ ತನ್ನ ಒಂದು ಪಾತ್ರವನ್ನು ಅಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಅಮೆರಿಕ ಈ ರೀತಿ ಒಂದು 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 ರಣತಂತ್ರ ಇರ್ಬೋದು ಅಥವಾ ಆ ರೀತಿ ಒಂದು ಭಾವನೆ ಇರ್ಬೋದು, ಆ ನಿಟ್ಟಿನಲ್ಲಿ ಅದರ ಭಾಗವಾಗಿ ಈ ರೀತಿ ಯೋಜನೆಗಳು ಅನ್ಬೋದಾ? ಹೌದು, ಅದಕ್ಕಿಂತಲೂ ಮಿಗಿಲಾಗಿ ಏನಂದರೆ ಇದು 1953ಕ್ಕೆ ಒಂದು 70 ವರ್ಷ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಇರಾನ್ ಮೊಸಾದಿಕ್ ಅನ್ನೋರು ಇರಾನ್ ಪ್ರಧಾನಿ ಆಗಿದ್ರು. ಆಗ ಅಲ್ಲಿ ಇವರು ಕಾಲೋನಿ ಆಂಗ್ಲೋ ಇರಾನಿಯನ್ ಒಂದು ತೈಲ ಕಂಪನಿ ಇತ್ತು ಇರಾನ್ನಲ್ಲಿ. ಆ ತೈಲ ಕಂಪನಿಯನ್ನು ಮೊಸಾದಕ್ಕೆ ಏನು ಮಾಡಿದ್ರು ಅಂದರೆ ಅದನ್ನ ರಾಷ್ಟ್ರೀಕರಣ ಮಾಡಿಬಿಟ್ರು. ರಾಷ್ಟ್ರೀಕರಣ ಮಾಡಿದಾಗ ಏನಾಯ್ತು ಅಂದರೆ ಅಲ್ಲಿನ ಒಂದು ತೈಲ, ಆ್ಯಕ್ಚುಲಿ ದೊಡ್ಡ ತೈಲ ನಿಕ್ಷೇಪ ಇರುವಂಥ ದೇಶ ವೆನಿಜುವೆಲಾ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್. ವೆನಿಜುವೆಲಾ ನೀವು ಇತ್ತೀಚೆಗೆ ಹೇಳಿರ್ಬೋದು, ಅಮೆರಿಕ ದಾಳಿ ಮಾಡಿ ಅಧ್ಯಕ್ಷನ ತಗೊಂಡೋಯ್ತಲ್ಲ, ಆ ರಾಷ್ಟ್ರದ ಹೈಯೆಸ್ಟ್ ತೈಲ ಇದೆ. ಸೆಕೆಂಡ್ ಪ್ಲೇಸ್ ಇರುವಂಥದ್ದು ಜಾಗತಿಕವಾಗಿ ಇರಾನಲ್ಲಿ. ಆ ಇರಾನ್ ತೈಲದ ಕಂಪನಿಯನ್ನು ಇದು ಮಾಡಿದಾಗ ಏನಾಯಿತು ಅಂದರೆ ಉಲ್ಟಾ ಬಿದ್ದರು. ಯಾಕಂದರೆ ಈ ಅಮೆರಿಕದ ತೈಲದ ಹಿಡಿತ, ನನಗೆ ಜಿಯೋ ಪೊಲಿಟಿಕ್ಸ್ ಹೆಂಗೆ ಹೇಳಿದ್ನೋ, ಅಮೆರಿಕ ತೈಲದ ಮೇಲೆ ಹಿಡಿತ ಇಡೋಕ್ಕೂ ಟ್ರೈ ಮಾಡ್ತೀನಿ. ನೀವು ನೋಡಿರ್ಬೋದು ಇತ್ತೀಚೆಗೆ ಟ್ರಂಪ್ ಟ್ಯಾರಿಫ್ ವಿಚಾರ ಬಂದಾಗ ಟ್ರಂಪ್ ಹೇಳಿದ್ದ ಇಂಡಿಯಾದವ್ರ ನೀವು ನಮ್ಮ ಏನಿದ್ರು ನಮ್ಮ ಹತ್ರ ಅಥವಾ ನಮ್ಮ ಎನ್ಜಿಒ ತನ್ನ ತೈಲ ಖರೀದಿ ಮಾಡಿ, ರಷ್ಯಾದ ಖರೀದಿ ಮಾಡಬೇಡಿ. ಅಂದರೆ ತೈಲದ ಅಂದರೆ ಒಟ್ಟು ಮಾಫಿಯಾ, ಒಟ್ಟು ವ್ಯವಸ್ಥೆಯನ್ನು, ಒಟ್ಟು ವಹಿವಾಟನ್ನು ಅವರು ಕಂಟ್ರೋಲ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಲ್ಲಿಂದ ಆರಂಭ ಆಗಿದ ನಂತರ ಅವರು ಈ ಇರಾನಿನ ಅಸ್ತಿತ್ವವನ್ನು ಪದೇ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಇರಾನ್ ಅದಕ್ಕೆ ಉಲ್ಟಾ ಹೊಡಿತ್ತು. ಅವರನ್ನು ನೀವು ದೊಡ್ಡ ಸೈತಾನ್, ಅವರು ಅಂದರೆ ಇಸ್ಲಾಮಿಕ್ ಸೈತಾನ್ ಅನ್ನೋ ಅಂದರೆ ಒಂದು ಪಿಶಾಚಿ ಅನ್ನೋ ಆ ರೀತಿ ಕೋಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ಅಲ್ಲಿ ಮತ್ತೆ ನಡುವೆ ಒಂದು ಇಸ್ಲಾಮಿಕ್ ಸಣ್ಣ ಕ್ರಾಂತಿ ಆಯಿತು. ಅಮೆರಿಕದ ಕೆಲವು ರಾಜತಾಂತ್ರಿಕ ಸಿಬ್ಬಂದಿಗಳನ್ನು ವಿದ್ಯಾರ್ಥಿಗಳ ಸಂಘಟನೆ ಒತ್ತೆಯಾಳಾಗಿ ಇಟ್ಕೊಂಡು ಆಮೇಲೆ ಅವರನ್ನು, ಅದು ದೊಡ್ಡ ಇಶ್ಯೂ ಆಯಿತು. ಅದು ಆಗಿರೋದು 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಾನು ಹೇಳಿದ್ನಲ್ಲ, ಆ ಟೈಮಲ್ಲಿ ಅದಾಯಿತು. ಆಮೇಲೆ ಜಾರ್ಜ್ ಡಬ್ಲ್ಯೂ ಬುಷ್ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಕೂಡ ಅವರೊಂದು ಹಗೆತನ ಜೋರಾಗಿ ಅದು ಕಂಟಿನ್ಯೂ ಆಗಿ ಈಗ ಮತ್ತೆ ಅದೇ ಪರಮಾಣು ವಿಚಾರದಲ್ಲಿ ನೀವು ಪರಮಾಣು, ಯಾಕಂದ್ರೆ ಅಮೆರಿಕಕ್ಕೆ ಒಂದು ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ನಮಗಿಂತ ಅಮೆರಿಕ ಅವ್ರು ಬೇಕಾದಷ್ಟು ಸಿಡಿತಲ್ಲೇ ಅಮೆರಿಕ ಸಾಕಷ್ಟು ಪರಮಾಣು ಶಕ್ತಿಯುತವಾಗಿದೆ.
ನಮಗಿಂತ ಇನ್ಯಾರು ಶಕ್ತಿಯುತ ಆಗಬಾರ್ದು ಒಂದು ಯೋಚನೆನೇ ಇದೆ. ಮತ್ತು ಈ ಜಾಗತಿಕ ಶಾಂತಿ ವಿಚಾರದಲ್ಲಿ ಬೇರೆಯವ್ರ ಹತ್ರ ಇರಬಾರ್ದು ಅನ್ನೋ ಕಾರಣಕ್ಕೆ ಇಸ್ರೇಲ್ ಜೊತೆ ಅವ್ರು ಕೈ ಜೋಡಿಸ್ಕೊಡಿ. ಯಾಕಂದರೆ ಇಸ್ರೇಲ್ ಸಮೀಪ ದೇಶ, ಹಾಗಾಗಿ ಅದರ ಮೂಲಕ ಈ ಇರಾನನ್ನು ಸೆಡ್ಡೊಡಿತದೆ. ಮತ್ತು ಅದು ಧಾರ್ಮಿಕವಾಗಿ ಕೂಡ ಕಾರಣ ಇದೆ. ಯಾಕಂದರೆ ಮೂಲಭೂತವಾದಿ ಅಲ್ಲಿ ನಿಮ್ಗೆ ಇತ್ತೀಚೆಗೆ ಇರಾನಲ್ಲಿ ದೊಡ್ಡ ಆಂತರಿಕ ಕ್ಷೋಭೆ ಆಯಿತು ಅಲ್ಲಿ. ಹೌದು, ದೊಡ್ಡ ಪಟ್ಟಿನ ಈ ಒಂದು ಜನ್ಸಿ ಕ್ರಾಂತಿ ಥರ ಕ್ರಾಂತಿಯಾಗಿ ಇಲ್ಲ ಕೊಮೇನಿ ಬಗ್ಗೆ ಸಾವಿರಾರು ಗಟ್ಟಲೆ ಜನರನ್ನು ಅಲ್ಲಿನ ಮಿಲಿಟರಿಯವರು ಮುಗಿಸಿಬಿಟ್ಟಿದ್ದಾರೆ. ಯಾರು ಪ್ರತಿರೋಧ ಎಲ್ಲ ತೋರಿದ್ರೆ ಅದನ್ನು ಶಮನನೇ ಮಾಡಿ ಹಾಕಿದ್ದಾರೆ. ಮತ್ತು ಮಹಿಳೆಯರು ಕೂಡ ಆ ಒಂದು ಪ್ರತಿರೋಧದಲ್ಲಿ ಮತ್ತು ಆ ಒಂದು ರೀತಿಯಲ್ಲಿ ದಂಗೆಯ ರೀತಿಯಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ರು. ಹೌದು, ನೀವು ನೋಡಿರ್ಬೋದು. ಒಂದು ಇವತ್ತು ಈ ಸಿಗರೆಟ್ ಹಚ್ಚಿ ಅದರಲ್ಲೇ ಕೊಮೇನಿಯ ಚಿತ್ರವನ್ನು ಸುಡುವಂತ ಪ್ರತಿಭಟನೆ ಅಷ್ಟರ ಮಟ್ಟಿಗೆ ಆಂತರಿಕ ಕ್ಷೋಭೆ ಆಗಿತ್ತು. ಅದಕ್ಕೆ ಅಮೆರಿಕದ ಬ್ಯಾಕಿಂಗ್ ಕೂಡ ಇದೆ ಅಂತಾರೆ. ಬಟ್ ಸ್ಟಿಲ್ ಒಂದು ಅಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೆಗಿಬೇಕು ಅನ್ನೋ ಒಂದು ಉದ್ದೇಶ ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ತೋರಿಸ್ತಾ ಇದೆ. ವಿಜಯ್, ಅಂದರೆ ಈಗ JCPOA ಒಪ್ಪಂದ ಅಂದರೆ ಜಂಟಿ ಸಮಗ್ರ ಕ್ರಿಯಾ ಯೋಜನೆ ಒಪ್ಪಂದ ಇದೆ ಅಲ್ವಾ, ಆ ಒಪ್ಪಂದ ಅಣ್ವಸ್ತ್ರ ಸಂಬಂಧಪಟ್ಟಂತೆ, ಪರಮಾಣು ಸಂಬಂಧಪಟ್ಟಂತೆ ಆ ಒಪ್ಪಂದ ವಿಫಲ ಆಗಿದ್ದು ಈ ಒಂದು ಏನು ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ ಅಲ್ವಾ, ಅಥವಾ ಈ ಒಂದು ಜಂಟಿ ದಾಳಿ ಆಗ್ತಾ ಇದೆಯಲ್ಲ, ಅದಕ್ಕೂ ಕೂಡ ಒಂದು ಮೂಲ ಕಾರಣ ಆಗಿರುವಂಥ ಅದು ಒಪ್ಪಂದ ವೈಫಲ್ಯವೇ ಇದು ಕಾರಣ ಆಗಿದೆಯಾ? ಹೌದು, ಇದು ಅಮೆರಿಕದ ಅಧ್ಯಕ್ಷ ಒಬಾಮಾ ಅವರು ಬರಾಕ್ ಒಬಾಮಾ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಒಂದು ಜಾಯಿಂಟ್ ಕಾನ್ಫರೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ JPCA ಅಂತಂದರೆ ಇದು ಐತಿಹಾಸಿಕ ಒಪ್ಪಂದ. ಅದರ ಪ್ರಕಾರ ಯುರೇನಿಯಂ ಸಂಗ್ರಹ ಆ್ಯಕ್ಚುಲಿ ಅಣುವಸ್ತ್ರಕ್ಕೆ ಇದಕ್ಕೆ ಬೇಕಾಗಿರುವಂಥದ್ದು ಯುರೇನಿಯಂ ಮೂಲ ಸೋರ್ಸು. ಅದರ ಒಟ್ಟು ಸಂಗ್ರಹವನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಒಪ್ಪಂದ ಅವ್ರು ಮಾಡಿಕೊಂಡ್ರು. ಅದಕ್ಕೆ ಆಗ ಒಪ್ಕೊಂಡಿತ್ತು. ಅಂದರೆ ಅದು ನಂತರದಲ್ಲಿ ಏನಾಯಿತು ಅಂದರೆ ಟ್ರಂಪ್ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಅದನ್ನು ಮೀರಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಈಗ ಅಣ್ವಸ್ತ್ರಗಳನ್ನು ಇಟ್ಕೊಳ್ಳುವಂಥ ಲೆಕ್ಕದಲ್ಲಿ ಹೋದರೆ ಅವರು ಏನು ಹೇಳ್ತಾರೆ ಅಂದರೆ ನಾವು ಯುರೇನಿಯಮ್ಮನ್ನು ಬರೀ ಅಣ್ವಸ್ತ್ರಕ್ಕೆ ಮಾತ್ರ ಅಲ್ಲ, ವಿದ್ಯುತ್ ತಯಾರಿಕೆ ಕೂಡ ಬಳಸ್ಬೋದು. ಈ ಅಣುಶಕ್ತಿ ಅಂತ ನಾವು ಕನ್ನಡದಲ್ಲಿ ಬಳಸಿದ್ರೆ ಅಣುಶಕ್ತಿಯ ಮೂಲಕ ಬರೀ ವಿಧ್ವಂಸ ಕೃತಿ ಅಲ್ಲ, ಅದನ್ನು ಒಳ್ಳೆಯ ಕೃತಿ ಕೂಡ ಬಳಸ್ಬೋದು. ಅದರ ಎಷ್ಟರ ಮಟ್ಟಿಗೆ ಅನ್ನೋದು ಆ ದೇಶ ಡಿಸೈಡ್ ಮಾಡುತ್ತೆ. ಈಗ ಅಣುಸ್ಥಾವರಗಳಂತೂ ನಮ್ಮಲ್ಲಿ ಇದೆ, ಅದಕ್ಕೆ ಸೇಮ್ ಪ್ರಕ್ರಿಯೆ. ನಾವು ಮಾತ್ರ ಇಂಡಿಯಾ ಏನು ಮಾಡಿದೆ ಅಂದರೆ ಜಾಗತಿಕ ಒಪ್ಪಂದ ಏನಿದೆ ಅದರ ಪ್ರಕಾರನೇ ನಮ್ಗೆ ಎಷ್ಟು ಬೇಕು, ನಮಗೆ ವಿದ್ಯುತ್ ಉತ್ಪಾದನೆಗೋ ಅಥವಾ ಬೇರೆ ಏನೋ ಶಕ್ತಿ ಉತ್ಪಾದನೆಗೆ, ಇಂಧನ ಉತ್ಪಾದನೆಗೆ ಬೇಕಾದಷ್ಟು ಮಾತ್ರ ನಾವು ಬಳಸ್ಕೊಳ್ತಿದ್ವಿ. ಸದುದ್ದೇಶಕ್ಕೆ ಮಾತ್ರ ಬಳಸ್ಕೊಳ್ತಿದ್ವಿ. ಇವರೇನು ಇರಾನ್ ಏನಂದ್ರೆ ಅದನ್ನ ಮೀರಿದೆ, ಅಂದ್ರೆ ಅದನ್ನ ಏನ್ ಮಾಡಿದೆ ಅಂದ್ರೆ 60% 90% ಮಟ್ಟಕ್ಕೆ ಹೆಚ್ಚಳ ಮಾಡಿತ್ತು. ಅಂದ್ರೆ ಒಂದು ಲಿಮಿಟೇಷನ್ ಇರುತ್ತೆ, ಆ ಲಿಮಿಟೇಷನ್ ದಾಟಬಾರ್ದು, ಆ ಲಿಮಿಟೇಷನ್ ದಾಟಿದೆ ಅನ್ನುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ ಅದರ ಪ್ರಕಾರನೇ ಅವರು ಮಿಲಿಟರಿ ದಾಳಿಗಳನ್ನು ಇದರ ವಿರುದ್ಧನೇ ಶುರು ಮಾಡಿದ್ರು. ಈಗ 2024ರಲ್ಲಿ ಒಂದು ಬರೀ ದಾಳಿ ಆಗಿದೆ. ಹೌದು, 25ರಲ್ಲಿ ಮತ್ತೆ 25 ಇದೇ ಇವಾಗ ಏನು ಜೂನಲ್ಲಾಗಿದ್ದು ಜೋರು ಸಂಘರ್ಷ ಆಗಿತ್ತು. ಅವರು ಅಲ್ಲಿ ಏನೋ ಅಂಡರ್ ಗ್ರೌಂಡ್ ಅಲ್ಲಿ ಯುರೇನಿಯಂ ಏನು ಅಣುಸ್ಥಾವರಗಳೇನಿತ್ತು ನೆಲದಡಿಯಲ್ಲಿ ಭೂಗರ್ಭದಲ್ಲಿ ಇದ್ದಂಥ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿದ್ದೇವೆ ಅಂತ ಅಮೆರಿಕದಿಂದ ನಾವು ಛಿದ್ರ ಮಾಡಿದ್ದೇವೆ ಅಂತ ಹೇಳಿತ್ತು. ಅದು ಇವರಿಗೆ ಒಪ್ಕೊಂಡಿರಲಿಲ್ಲ. ಆದರೆ ಅವಾಗಲೂ ಇದೇ ವಿಚಾರಕ್ಕೆ ಆಗಿರೋದು. ಅವಾಗಲೂ ಇಸ್ರೇಲ್ ಸಪೋರ್ಟ್ ಮಾಡಿತ್ತು. ಅದಕ್ಕೆ ಹಿಂದೆಯೂ ಇಸ್ರೇಲ್ ಸಪೋರ್ಟ್ ಮಾಡ್ಕೊಂಡಿತ್ತು. 24ರಲ್ಲೂ 25ರಲ್ಲಿ ಈಗ ಮತ್ತೆ 20ರಲ್ಲಿ ಈಗ ಜೋರಾಗಿ ನಡೀತಾ ಇದೆ. ಸುಖೇಶರೇ, ಈಗ ಒಂದು ಈ ಥರದ ಯುದ್ಧದ ವಾತಾವರಣ ನಿರ್ಮಾಣ ಆದರೆ ಅಥವಾ ಮಿಲಿಟರಿ ಸಂಘರ್ಷ ಶುರುವಾದರೆ ಸಹಜವಾಗಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಎರಡು ಪ್ರಶ್ನೆಗಳನ್ನರ ಜೊತೆಗೆ ಎರಡು ಆತಂಕಗಳು ಕೂಡ ಉದ್ಭವ ಆಗುತ್ತೆ. ಒಂದು, ಈ ಆರ್ಥಿಕತೆ ಮೇಲೆ ಏನು ಪರಿಣಾಮ ಬೀರುತ್ತೆ, ಮತ್ತು ಈಗ ಯಾವುದೇ ಯುದ್ಧ ಶುರುವಾದರೂ ಕೂಡ ಅದ್ರಲ್ಲಿ ಮತ್ತು ತೈಲ ಮಾರುಕಟ್ಟೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಒಂದು ರೋಲು ಕಾಣಿಸುತ್ತೆ. ಅದು ಒಂದು ಯಾವುದೇ ದೇಶದ ಮೇಲೆ ಯುದ್ಧ ಆದರೂ ಕೂಡ ಅದು ಪ್ರತಿಯೊಂದು ದೇಶಕ್ಕೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೂಡ ಪರಿಣಾಮ ಬೀರುತ್ತೆ. ಅದು ನಮ್ಮ ಭಾರತ ಸಂಬಂಧಪಟ್ಟ ನಂತರ ಅಂದರೆ ಎರಡನೇ ಕ್ವಶನ್ ತಗೊಳ್ಳೋಣ. ಮೊದಲು ಈಗ ಜಾಗತಿಕವಾಗಿ, ಯಾಕಂದರೆ ಈಗ ಇರಾನ್ ಮೇಲೆ ಯುದ್ಧದ ಭೀತಿ ಶುರುವಾಗಿರುತ್ತೆ ಅಥವಾ ಯುದ್ಧನೇ ಕೂಡ ಶುರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿರುವಂಥದ್ದು. ಆಗೀಗ ಇಸ್ರೇಲ್ಗೆ ಅಮೆರಿಕ ಕೈ ಜೋಡಿಸಿರುವಂಥ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಮತ್ತು ಮಾರುಕಟ್ಟೆ ಮೇಲೆ ಅಂದರೆ ತೈಲ ಮಾರುಕಟ್ಟೆ ಮೇಲೆ ಇದರ ಒಂದು ಎಫೆಕ್ಟ್ ಯಾವ ರೀತಿ ಇರುತ್ತೆ? ಈಗ ಅಮೆರಿಕ ಬೆಳಿಗ್ಗೆ ದಾಳಿ ಮಾಡಿದ ತಕ್ಷಣವೇ ಇರಾನ್ ಏನು ಮಾಡಿದರೆ ವಾಪಸ್ ದಾಳಿ ಮಾಡಿದೆ. ಹೌದು, ಈ ಇರಾನ್ ಪಕ್ಕದಲ್ಲಿರುವ ಇಸ್ಲಾಮಿಕ್ ಮಧ್ಯಪ್ರಾಚ್ಯದ ಕೆಲವು ದೇಶಗಳಿದೆ, ಬಹರೇನು, ಇರಾಕ್, ಕತಾರ್, ಬೇರೆ ಬೇರೆ ದೇಶಗಳಿದ್ದಾವೆ. ಆ ದೇಶಗಳಲ್ಲಿ US ಮಿಲಿಟರಿ ಬೇಸ್ಗಳಿದ್ದಾವೆ. ಅಂದರೆ ಅಲ್ಲಿಂದ ಅವರು ವಿಮಾನ ಹಾರಿಸ್ಕೊಂಡು ಹೋಗಿ ಹೊಡೆದಾಕೋ ಬರೋದು ಎಲ್ಲ ಕಡೆನೂ ಇದೆ. ನಮಗೂ ಎಲ್ಲ ಅವರು ಜಾಗತಿಗೂ ಎಲ್ಲ ಕಡೆ ಇಟ್ಕೊಂಡಿದ್ದಾರೆ. ಇವರು ಕ್ಷಿಪಣಿ ಸಿಡಿಸಿಬಿಟ್ಟಿದ್ದಾರೆ ವಾಪಸ್ ಅಲ್ಲಿ. ಅವರು ಈಗ ಏನಾಗ್ತದೆ, ಈಗ ಆಧುನಿಕ ಯುದ್ಧ ತಂತ್ರದಲ್ಲಿ ಡ್ರೋನ್ಗಳನ್ನು ಯೋಜಿತ ಪ್ರದೇಶಗಳಿಗೆ, ಅಂದರೆ ಈಗ ನಾವು ಬ್ರಹ್ಮೋಸನ್ನು ಬಿಟ್ಟು ಉಗ್ರರ ನೆಲೆಯನ್ನು ಮಾತ್ರ ಆಪರೇಷನ್ ಸಿಂಧೂರದಲ್ಲಿ ಹೋಗಿ ಹೊಡೆದಾಕಿತ್ತು. ಅದರ ನಿರ್ದಿಷ್ಟ ಗುರಿ ಅದು. ಅಲ್ಲಿ ಸಾರ್ವಜನಿಕರಿಗೆ ಅಥವಾ ಇನ್ನೊಬ್ಬರಿಗೆ ಹಾನಿ ಆಗೋದಿಲ್ಲ ಅಲ್ಲಿ.
ಅಲ್ಲಿ ಯಾರು ಉಗ್ರರು ಇದ್ದಾರೋ ಅಥವಾ ಯಾರು ಅಡಗಿ ಕೂತ್ಕೊಂಡು, ಈಗಲೂ ಅಮೆರಿಕ ದಾಳಿ ಮಾಡಿದ್ದು ಕೂಡ ಸರ್ವೋಚ್ಚ ನಾಯಕ ಖಮೇನಿ ಅವರನ್ನ ಅವರ ಕಚೇರಿ ಮೇಲೆ ದಾಳಿ ಮಾಡಿದ್ವಿ ಇವತ್ತು ಬೆಳಿಗ್ಗೆ. ಸಾಯಿಸಬೇಕು ಅಂತ ಸ್ಯಾಟಲೈಟ್ ಪಿಕ್ಚರ್ ಕೂಡ ರಿಲೀಸ್ ಆಗಿತ್ತು. ಅಂದ್ರೆ ಕಮೇನಿ ಇದ್ದಂತ ಜಾಗದಲ್ಲಿ ಕಚೇರಿ ಧ್ವಂಸ ಆಗಿರುವಂತದ್ದು, ಕಮೇನಿ ಅವರು ರಹಸ್ಯ ಸ್ಥಳಕ್ಕೆ ಹೋಗಿರುವಂತದ್ದು. ಯುದ್ಧದ ಇದು ಶುರುವಾದ ತಕ್ಷಣ ಅವರು ಬೇರೆ ಕಡೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಹೊರಡಿಸಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಇಡೀ ಅಲ್ಲಿ ಮಧ್ಯಪ್ರದೇಶ, ನೀವು ಆಗ ಒಂದು ಸುದ್ದಿ ವಿಡಿಯೋ ಮಾಡಿದ್ರಿ ಏರ್ ಟ್ರಾಫಿಕ್ ಬಗ್ಗೆ. UAE ಪ್ರಾಂತ್ಯದ ಏರ್ ಟ್ರಾಫಿಕ್ ಅಂದ್ರೆ ಅಲ್ಲಿನ ಆ ಏರೋಸ್ಪೇಸ್ ಏನಿದೆಯಲ್ಲ, ವಾಯು ಪ್ರದೇಶದಲ್ಲಿ ಒಂದೇ ಒಂದು ವಿಮಾನ ಹಾರಾಟ ಆಗೋದಿಲ್ಲ, ಇನ್ಕ್ಲೂಡಿಂಗ್ ಇಂಡಿಯಾದ್ದು. ಇಲ್ಲಿಂದ ಮಧ್ಯಪ್ರಾಚ್ಯದಿಂದ ಆ ಕಡೆ ಏನು ಸಂಪರ್ಕ ಬರುತ್ತಲ್ವಾ ಪೂರ್ವ ಪಶ್ಚಿಮ ದೇಶಗಳಿಗೆ, ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಈಗ ವಿಮಾನಯಾನಕ್ಕೆ ಸಂಪೂರ್ಣ ನಷ್ಟ. ಎರಡನೇದು, ನೀವು ತೈಲ ಮಾರುಕಟ್ಟೆ ಅಂದ್ರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಹೈಯೆಸ್ಟ್ ತೈಲ ಅದೇ ವೆನಿಜುವೆಲಾ ಬಿಟ್ಟರೆ, ದಕ್ಷಿಣ ಆಫ್ರಿಕನ್ ಕಂಟ್ರಿ ಬಿಟ್ಟರೆ, ಇಲ್ಲಿ ಅಮೆರಿಕನ್ ಕಂಟ್ರಿ ಬಿಟ್ಟರೆ ಮಧ್ಯಪ್ರಾಚ್ಯದ ಸಿಕ್ಕಾಪಟ್ಟೆ ತೈಲ ಇದೆ. ತುಂಬ ದೇಶಗಳನ್ನ, ಭಾರತದಂಥ ದೇಶಗಳು ಕೂಡ ಅಲ್ಲಿಂದ ಡಿಪೆಂಡ್ ಆಗಿದೆ, ಅಲ್ಲಿಂದ ಆಮದು ಮಾಡ್ಕೊಳ್ಳುತ್ತೆ. ಹಾಗಾಗಿ ಆ ವ್ಯಾಪಾರ ಅಷ್ಟು ಬಿದ್ದೋಗುತ್ತೆ. ತೈಲ ಬೆಲೆ ಸಿಕ್ಕಾಪಟ್ಟೆ ಡಾಲರ್ ಲೆಕ್ಕದಲ್ಲಿ ಏರಿಕೆ ಆಗುತ್ತೆ. ಶೇರ್ ಮಾರ್ಕೆಟ್ಗಳು ಸಿಕ್ಕಾಪಟ್ಟೆ ಎಲ್ಲ ಹಾಕಿರೋ ದುಡ್ಡು ಇದಾಗುತ್ತೆ. ಭಾರತದಲ್ಲಿ ಮತ್ತೆ ಒಟ್ಟು ಡಾಲರ್ ಮೌಲ್ಯದ ಮೇಲೆ ಪೆಟ್ಟು ಬೀಳುತ್ತೆ. ಆಮೇಲೆ ಅಲ್ಲಿ ಹಾರ್ಮುಜ್ ಜಲಸಂಧಿ ಇದೆ, ಎರಡು ಇದು ಹೋಗುವಂಥದ್ದು ಏನಂದ್ರೆ ಹಡಗುಗಳು ಸಾಗುವಂಥ ಹಾರ್ಮುಜ್ ಜಲಸಂಧಿ ಇದೆ. ಹಾರ್ಮುಜ್ ಜಲಸಂಧಿ ಇರಾನ್ ಪಕ್ಕದಲ್ಲಿದೆ. ಇರಾನ್ ಅದರ ಜೊತೆಗೆ ಹೌತಿ ಅನ್ನೋ ಬಂಡುಕೋರರು ಇದ್ದಾರೆ, ಅದು ಇರಾನ್ ಪ್ರೇರಿತ ಇಸ್ಲಾಮಿಕ್ ಗ್ರೂಪ್ ಅವರು ಯಾಕಂದ್ರೆ ಯುದ್ಧ ಅಲ್ಲಿ ಇದು ಶಿಪ್ಗಳು ಹೋದಾಗ ದಾಳಿ ಮಾಡ್ತಾರೆ. ಆಲ್ರೆಡಿ ಈಗ ಹೌತಿ ಬಂಡುಕೋರರು ಆಲ್ರೆಡಿ ಈಗ ಇರಾನ್ ಬೆಂಬಲಿಸಿ ಈಗ ಕ್ಷಿಪಣಿ ದಾಳಿ ಮಾಡುವಂತ ಶುರು ಮಾಡಿದ್ದಾರೆ. ಹೌದೌದು, ಅದು ಹಾಗಾಗಿ ಆ ಒಟ್ಟು ಇಡೀ ಪ್ರದೇಶ ಒಂದು ಅಲ್ಲಿ ರಣರಂಗ ಆಗಿರೋದ್ರಿಂದ ವ್ಯಾಪಾರ ವಹಿವಾಟು ಎಲ್ಲ ನಿಂತು ಒಟ್ಟು ಜಾಗತಿಕ ಆರ್ಥಿಕತೆಗೆ ಸರಿಯಾದ ಪೆಟ್ಟು ಬೀಳುತ್ತೆ. ಶೇರ್ ಮಾರ್ಕೆಟ್ ಹಿಡಿದು ಎಲ್ಲವೂ ಅಲ್ಲೋಲ ಕಲಾಗುತ್ತೆ. ಮೊದಲಾಗಿ ನಮ್ಮ ವಿಮಾನಯಾನ ಇತ್ತು, ವಿಮಾನಯಾನ ಸಂಸ್ಥೆ ತುಂಬ ನಷ್ಟ, ಅಥವಾ ಅವರು ಸುತ್ತು ಬಳಸ್ಕೊಂಡು ಹೋಗಬೇಕು, ಮತ್ತು ಅದಕ್ಕೆ ಇಂಧನ ವೆಚ್ಚ ಹೆಚ್ಚಾಗುತ್ತೆ, ಆ ವಿಮಾನಯಾನ ಸಂಸ್ಥೆಗೆ ನಷ್ಟ ಆಗುತ್ತೆ. ಭಾರತದ್ದೊಂದೇ ಅಲ್ಲ, ಎಲ್ಲ ದೇಶಗಳ ವಿಮಾನಯಾನ ಸಂಸ್ಥೆಗೆ ಸೇರಿದಂತೆ ಎಲ್ಲ ದೇಶಗಳ ಷೇರು ಮಾರುಕಟ್ಟೆ, ಎಲ್ಲ ದೇಶಗಳ ಒಂದು ತೈಲ ಆಮದು ಮತ್ತು ಬೇರೆ ವಸ್ತುಗಳ ರಫ್ತು, ಈಗ ವ್ಯಾಪಾರ ವಹಿವಾಟು ಆ ಮೂಲಕ ವಿಮಾನಗಳ ಮೂಲಕ ಆಗ್ಬೋದು, ಶಿಪ್ಗಳ ಮೂಲಕ ಆಗ್ಬೋದು, ಹೋಗಲ್ಲ ಅಲ್ಲಿ. ಒಟ್ಟು ಆರ್ಥಿಕ ವ್ಯವಸ್ಥೆಗೆ ಮತ್ತು ಸಹಜವಾಗಿ ಕುತೂಹಲ ಮತ್ತು ಸಾಕಷ್ಟು ಪ್ರಮುಖವಾಗಿರುವಂಥದ್ದು ಕೂಡ ನಮ್ಮ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಯಾಕಂದರೆ ಜಾಗತಿಕವಾಗಿ ಏನೇ ಸಂಘರ್ಷ ಆದರೂ ಅಥವಾ ಏನೇ ಒಂದು ಪ್ರಮುಖ ನಿರ್ಧಾರ ಆದರೂ ಕೂಡ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಭಾರತದ ಮೇಲೆ ಪರಿಣಾಮ ಬೀರುವಂಥದ್ದು. ಈಗ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಯಾಕಂದರೆ ಇಸ್ರೇಲ್ಗೆ ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸಂಸತ್ನಲ್ಲಿ ಭಾಷಣ ಕೂಡ ಮಾಡಿ ಬಂದಿದ್ದರು. ಈಗ ಇರಾನ್ ಮೇಲೆ ದಾಳಿ ಆದ ಹಿನ್ನೆಲೆಯಲ್ಲಿ ಈಗ ಅಮೆರಿಕನು ಕೈ ಜೋಡಿಸಿರುವಂಥ ಹಿನ್ನೆಲೆಯಲ್ಲಿ ಇದು ತೈಲ ಮಾರುಕಟ್ಟೆ ಸೇರಿದಂತೆ ನಾನಾ ರೀತಿಯ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಅನ್ನೋದಕ್ಕಿಂತ ಆತಂಕ ಶುರುವಾಗಿರುವಂಥದ್ದು. ಈ ಭಾರತದ ಮೇಲೆ ಪರಿಣಾಮ ಯಾವ ರೀತಿ ಇರುತ್ತೆ? ಈಗ ತೈಲ ಮಾರುಕಟ್ಟೆ ಅಂತ ನಾನು ಹೇಳಿದ್ನಲ್ಲ, ಭಾರತ 80% ತೈಲವನ್ನು ಗಲ್ಫ್ ಕಂಟ್ರಿಗಳಿಂದ ಡಿಪೆಂಡ್ ಆಗಿದೆ. ಅದು ಅಮೆರಿಕದ ನಿಯಂತ್ರಣದಲ್ಲಿದೆ. ಈಗ ನೆಕ್ಸ್ಟ್ ಬೇರೆ ಬೇರೆ ವ್ಯಾಪಾರ ಒಪ್ಪಂದ. ಮೊದಲಾಗಿ ನಮಗೆ ನಾವೇನು ಪೆಟ್ರೋಲ್ ಅಂತ ಸರಳ ಭಾಷೆಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ನಮಗೆ ಕಡಿಮೆ ಕಚ್ಚಾ ತೈಲಗಳು ಬರುವ ಪ್ರಮಾಣ ಕಡಿಮೆ ಆಗುತ್ತೆ. ಅದೆಷ್ಟು ದಿನ ಯುದ್ಧ ನಡೀತು, ಸುದೀರ್ಘವಾಗಿ ನಡೀತು ಅಂದರೆ ನಮ್ಮಲ್ಲಿ ಭಾರಿ ಸಮಸ್ಯೆ ಆಗ್ಬಿಡುತ್ತೆ. ಇನ್ನು ತಿಂಗಳುಗಟ್ಟಲೆ ಏನಾದ್ರು ನಡೀತು, ಈ ಥರ ಏನಾದ್ರು ನಡೆದ್ರೆ ಅಷ್ಟು ದಿನ ತನಕ ನಮ್ಮ ಪೆಟ್ರೋಲ್ ಡೀಸೆಲ್ ಬರಲ್ಲ. ನಮ್ಮಲ್ಲೂ ಆ ಒಂದು ವ್ಯವಸ್ಥೆ ಮೇಲೆ, ಅಂದರೆ ಇಂಧನ ವ್ಯವಸ್ಥೆ ಮೇಲೆ ದೊಡ್ಡ ಪೆಟ್ಟು ಬೀಳುತ್ತೆ. ಆಮೇಲೆ ನಮ್ಮ ಆರ್ಥಿಕತೆಗೆ ಗಲ್ಫ್ ಕಂಟ್ರಿಗಳಲ್ಲಿ ನಮ್ಮ ದೇಶದ ತುಂಬ ಜನ, ಸಾವಿರಾರು ಸಂಖ್ಯೆ ಜನ, ಲಕ್ಷಾಂತರ ಜನ ಇದ್ದಾರೆ, ದುಡಿತಾ ಇದ್ದಾರೆ. ಅವರ ದುಡಿಮೆ ಕೂಡ ನಮ್ಮ ದೇಶದ ಆರ್ಥಿಕತೆಗೆ ಲಾಭ ಕೊಡುವಂಥದ್ದು. ಅಲ್ಲಿ ಈಗ ಒಟ್ಟು ವ್ಯವಸ್ಥೆ ನಿಂತರೆ ಆತಂಕಕಾರಿ ಆದರೆ ಇಲ್ಲಿಂದ ಹೋದವರು ಈಗ ಅಲ್ಲಿ ಕೆಲಸ ಇಲ್ಲದಿರುವಂಥದ್ದು, ಅಥವಾ ವಾಪಸ್ ಭಾರತಕ್ಕೆ ಮರಳಬೇಕಾಗತ್ತೆ, ಅಥವಾ ಏನಾದ್ರು ಕಷ್ಟದಲ್ಲಿದ್ದರೆ ಭಾರತವೇ ಹೋಗಿ ಅವರನ್ನು ಏರ್ಲಿಫ್ಟ್ ಮಾಡಿಕೊಂಡು ಭಾರತಕ್ಕೆ ಕರ್ಕೊಂಡು ಬರಬೇಕಾಗತ್ತೆ. ಆ ಒಂದು ಇಡೀ ಆರ್ಥಿಕತೆಗೆ ಸಮಸ್ಯೆ ಬೀಳುತ್ತೆ. ಆಮೇಲೆ ನಮಗೇನಾಗಿದ್ರೆ ಪಕ್ಕದಲ್ಲಿ ಈಗ ಅಲ್ಲಿ ಒಂದು ಬಂದರಿನಲ್ಲಿ ಭಾರತ ಹೂಡಿಕೆ ಮಾಡಿತ್ತು, ಯಾವುದು ಗೊತ್ತಾ? ಚಬಹಾರ ಅಂತ ಬಂದರಿದೆ ಇರಾನ್ನಲ್ಲಿ. ಅದು ಬಂಡವಾಳ ಹೂಡಿಕೆ ಯಾಕೆ ಮಾಡುತ್ತು ಅಂದರೆ ನಮಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೂಲಕ ನಮಗೆ ಹಾದು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಪಕ್ಕದಲ್ಲಿ ಪಾಕಿಸ್ತಾನವು ನಮಗೆ ವೈರಿ ರಾಷ್ಟ್ರದ ಘೋಷಣೆ ಆಗಿಲ್ಲ. ನಾವು ಹಂಗೆ ಅಂದ್ರೆ ನಮ್ಮ ಜೊತೆ ಸ್ನೇಹ ಸಂಬಂಧ ಚೆನ್ನಾಗಿ, ಪರಿಸ್ಥಿತಿ ಆ ರೀತಿ, ರಾಜತಾಂತ್ರಿಕ ಸಂಬಂಧ ಚೆನ್ನಾಗಿಲ್ಲ. ಹಾಗಾಗಿ ಅಲ್ಲಿ ಹೂಡಿಕೆ ಮಾಡಿತ್ತು. ಈಗ ಬಂದರು ಬಂದಾಗುತ್ತೆ. ಆಮೇಲೆ ಈಗ ಅರಬ್ ರಾಷ್ಟ್ರಗಳ ಜೊತೆಗೆ ಭಾರತದ ಕೆಲವು ಸಂಬಂಧಗಳಿದ್ದಾವೆ. ಅದು ಈಗ ಎಲ್ಲವೂ ಬಹುತೇಕ US ಗೆಳತಿಯರ ರಾಷ್ಟ್ರಗಳಾದರೂ ಒಟ್ಟಿಗೊಟ್ಟು ಒಂದು ಚೈನ್ ಲಿಂಕ್ ಥರ ನಾವು ಯಾರ ಜೊತೆ ಹೇಗೆ ಸಂಬಂಧ ಇಟ್ಕೊಳ್ಳುತ್ತೆ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಇವತ್ತು ಮಾತ್ರ ಅಲ್ಲ, ಫ್ಯೂಚರಲ್ಲಿ ಕೂಡ.
ಅದೀಗ ಆ ವ್ಯಾಪಾರ ಸಂಬಂಧಗಳು ಮುಂದುವರಿಬೇಕಿದ್ರೆ ಆ ಸಂಬಂಧಗಳನ್ನು ಉಳಿಸಿಕೊಳ್ಳಲಿಕ್ಕೆ ಕೆಲವೊಂದು ಲೆಕ್ಕಾಚಾರ ಆಗಬೇಕು. ಆ ಲೆಕ್ಕಾಚಾರ ಹಾಕುವ ಒಂದು ತಾಪತ್ರಯ ಕೂಡ ಭಾರತಕ್ಕೆ ಸೃಷ್ಟಿ. ಒಟ್ಟು ಭಾರತದ ಆರ್ಥಿಕತೆಗೆ ಸರಿಪಟ್ಟ ಮೊದಲಾಗಿ ಪೆಟ್ರೋಲ್ ಇದು ಬೀಳುತ್ತೆ, ನಂತರ ಬೇರೆ ನಮ್ಮ ಭಾರತದ ಶೇರ್ ಮಾರುಕಟ್ಟೆ ಬೀಳುತ್ತೆ. ಶೇರ್ ಮಾರುಕಟ್ಟೆ ಬಿತ್ತು ಪೆಟ್ರೋಲ್ ತೈಲ ಜಾಸ್ತಿ ಆಯ್ತಂದ್ರೆ ನಮ್ಮಲ್ಲಿ ರೂಪಾಯಿ ಮೌಲ್ಯ ಕುಸಿತದೆ. ಡಾಲರ್ ಆಗಲೇ ನಾವು 91 ಇದ್ದೇವೆ, ಇನ್ನಷ್ಟು ಕುಸಿತು ಅಂದ್ರೆ ನಮ್ಮ ಆರ್ಥಿಕತೆಗೆ ನಮ್ಮ ಏನೋ ಈಗ ನಿರೀಕ್ಷೆಗಳಿದ್ದಾವೆ, GDP ಅದು ಇದು ಇಂಪ್ರೂವ್ ಮಾಡಿ ಬೇರೆ ಬೇರೆ ರೀತಿಯೆಲ್ಲ ಕೂಡ ಪರಿಣಾಮ ಬೀರುತ್ತೆ. ಎಲ್ಲ ರೀತಿಯಲ್ಲಿ ಭಾರತಕ್ಕೆ ದೊಡ್ಡ ಪೇಟು. ಉದ್ಯೋಗ ನಷ್ಟ, ಅಲ್ಲಿ ಉದ್ಯೋಗ ನಷ್ಟ ಆಯಿತು ಅಂದ್ರೆ ವಾಪಸ್ ಬಂದರೆ ಇಲ್ಲಿ ಮತ್ತೆ ಅವರು ನಿರುದ್ಯೋಗಿಗಳಾಗಿರ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಭಾರತಕ್ಕೆ ಕೂಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸುಖೇಶ್. ಓಕೆ ವೀಕ್ಷಕರೇ, ಇದು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಏನು ಇರಾನ್ ಮೇಲೆ ಆಗಿರುವಂತಹ ಯುದ್ಧದ ಕಾರ್ಮೋಡ ಅಥವಾ ಏನು ವಾಯುದಾಳಿಯಿಂದ ಯುದ್ಧದ ಭೀತಿ ಶುರುವಾಗಿದೆ, ಯುದ್ಧ ಹಾಗೆ ಬಿಡುತ್ತಾ ಘೋಷಣೆ ಆಗುತ್ತಾ ಅನ್ನೋ ಒಂದು ಆತಂಕ ಇದೆಯಲ್ಲ, ಅದರಿಂದ ಆಗುವಂತಹ ಪರಿಣಾಮಗಳು ಮತ್ತು ಯಾಕೆ ಈ ರೀತಿಯ ಒಂದು ಯುದ್ಧ ಸಂಘರ್ಷ ಉಂಟಾಯಿತು ಅನ್ನೋ ಸಂಬಂಧಪಟ್ಟಂತೆ ಸುಖೇಶ್ ಅವರು ಸವಿವರವಾಗಿ ಎಲ್ಲವೂ ಕೂಡ ಮಾಹಿತಿಯ ಜೊತೆಗೆ ವಿವರಣೆಯ ಜೊತೆಗೆ ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸುಖೇಶ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.